ಇವ್ರ ಬಟ್ಟೆ ಅಂದಾಗ ಒಂದು ಜ್ಞಾಪಕ ಬಂತು. ಇವಾಗ ನಿಮ್ಮದು ಯೂನಿಫಾರ್ಮಲ್ಲಿ ಯಾವಾಗಾದ್ರು ನೀವು ಕಾಫಿ ಕುಡಿಯೋಕ್ಕೋ ಅಥವಾ ಹೋಟೆಲ್ಗೆ ಊಟ ಮಾಡೋಕೆ ಹೋದಾಗ ಅಲ್ಲಿ ನಿಮ್ಮನ್ನ ಬೇರೆ ಥರ ನೋಡೋದು ಸಿಚುವೇಶನ್ಸ್ ಇದೆಯಾ? ಸರ್ ಇದು ಮಾಲ್ಗಳಲ್ಲಿ ಅಲ್ಲೆಲ್ಲ ಹೋದಾಗ ಡೆಲಿವರಿ ಬಾಯ್ಸ್ಗೆ ಮುಂದೆಯಿಂದ ಎಂಟ್ರಿನೇ ಇಲ್ಲ ಸರ್. ಎಂಟ್ರಿನೇ ಇಲ್ಲ, ಹೊರಗಡೆನೇ ಇರು, ಇಲ್ಲಾಂದ್ರೆ ಬಟ್ಟೆ ಬಿಚ್ಚಿಬಿಟ್ಟು ಸುಮ್ಮನೆ ನೀವು ನಿಮ್ಮ ಪರ್ಸನಲ್ಗೋಸ್ಕರ ಹೋದ್ರೂ ಹಂಗೆ ಮಾಡ್ತಾರೆ ಸರ್. ಏನಕ್ಕಂದ್ರೆ ಈ ಥರ ಬಟ್ಟೆಗಳು ನೋಡಿ ಬೆಲೆ ಕೊಡಲ್ಲ ಸರ್. ನಮಗೆ ಆಸಕ್ತಿ ಇದೆ ಸರ್ ಇದ್ರ ಮೇಲೆ, ಹೆಮ್ಮೆ ನಮಗೆ ನಾವು ಮಾಡೋ ಕೆಲಸಕ್ಕೆ. ಬಟ್ ಅವ್ರು ಈ ಥರ ಬಟ್ಟೆ ಗಿಟ್ಟೆ ಹಾಕಿದ್ರೆ ನಮ್ಮನ್ನ ಅಲೋ ಮಾಡಲ್ಲ ಸರ್ ಮಾಲ್ಗಳಲ್ಲೆಲ್ಲ. ಅವ್ನು ಬಿಚ್ಚಿಬಿಟ್ಟು ಬಾ ಅಂತ ಹೇಳ್ತಾರೆ. ಮಳೆ ಬಂದಲ್ಲಿ ಹಂಗೆ ಮಾಡ್ತಾರೆ. ಈಗ ಇನ್ನೊಂದು ಸಣ್ಣ ಪ್ರಶ್ನೆ, ನಿಮ್ಗಳಲ್ಲಿ ಯಾರು ಅಂದರೆ ನೀವೆಲ್ಲರೂ ಮಾಡಿದ್ದೀರಾ ಅಥವಾ ನಿಮ್ಗೆ ಗೊತ್ತಿರೋರು ಮಾಡಿದ್ದಾರೆ ಅಂತಲ್ಲ, ಇನ್ ಜನರಲ್ ನಿಮ್ಮ ಕಡೆಯಿಂದನೂ ಗೊತ್ತಿಲ್ಲದೇನೋ ತಪ್ಪುಗಳಾಗಿದೆಯಾ? ಇಲ್ಲ, ಇದಕ್ಕೆ ಆ್ಯಕ್ಚುಲಿ ನಾನೇ ಹೇಳ್ತೀನಿ ಸರ್. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನೇ ಆರ್ಡ್ರ್ ಮಾಡಿದೆ ಒಂದು ಸತಿ. ಆರ್ಡ್ರ್ ಮಾಡಿ ಮಾತಾಡಿದ್ರು. ಅವ್ರು ಮಾತಾಡಿ, ಸರ್ ಇಲ್ಲೇ ಮನೆ ಹತ್ರ ಇದ್ದೀನಿ, OTP ಹೇಳಿ ಅಂತ ಹೇಳಿದ್ರು. ಮುಂಚೆ ಕೆಲವು ಆರ್ಡ್ರಿಗೆ OTP ಬರ್ತದೆ, ಯಾಕೆ ಗೊತ್ತಿಲ್ಲ. ಸರ್ ಇಲ್ಲೇ ಮನೆ ಇದೆ, OTP ಹೇಳಿ, ನಾನು ಸೆಕ್ಯೂರಿಟಿ ಕೊಡ್ತೀನಿ ಅಂದರು. ನಾನು ಹೇಳಿದೆ, ನಾನು ನೋಡಲ್ಲ ಅಂದ್ಬಿಟ್ಟು OTP ಹೇಳಿದೆ. ಸಡನ್ನಾಗಿ ಆರ್ಡರ್ ಡೆಲಿವರ್ಡ್ ಅಂತ ಬಂತು. ಆರ್ಡ್ರ್ ಬಂದಿಲ್ಲ, ಇದು ಬಂದಿಲ್ಲ. ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ. ಆ ಥರ ನನಗೆ 3 ಸತಿ ಆಗಿದೆ ಸರ್. 3 ಸತಿ ನಾನು ಆರ್ಡ್ರ್ ಮಾಡಿದ್ದೀನಿ, ಆರ್ಡ್ರ್ ನನಗೆ ರೀಸ್ ಆಗಿಲ್ಲ. ಹಂಗೂ ನನಗೆ ಗೊತ್ತಿತ್ತು, ರಿಪೋರ್ಟ್ ಮಾಡಿದ್ರೆ ಸುಮ್ಮನೆ ಏನಾಯ್ತು, ನಾನು ಬಿಟ್ಟೆ ಅಷ್ಟೇ. ಇನ್ನೊಂದು ಏನು ಅಂದರೆ ಆ ಥರ ಯಾಕೆ ಈ ಥರ ಆಗುತ್ತೆ ಅಂದರೆ ನಿಮ್ಗಳಿಗಿರೋ ಪ್ರಾಬ್ಲಮ್ ಹಸಿವಿರುತ್ತಾ ಏನು ಅಂತ ನನಗೆ. ಒಂದು ಬ್ಯಾಚ್ ಆರ್ಡರ್ ಇರುತ್ತೆ ಸರ್. ಒಂದು ನಂಬರು ಇವಾಗ ನಮ್ಮ ಮನೆ ನಂಬರು 97 ಅಂತ ಇರುತ್ತೆ, 92 ಇರುತ್ತೆ. ನಾವೇನು ಮಾಡ್ತೀರಿ ಅರ್ಜೆಂಟಿಗೆ, ಹೌದಾ? ಅರ್ಜೆಂಟಿಗೆ ನಾವೇನು ಮಾಡ್ತೀರಿ ಅಂದರೆ ಅದನ್ನ ಈ ನಂಬರ್ ಕನ್ಫ್ಯೂಸ್ ಆಗಿ ಅಲ್ಲಿ ಇಕ್ಬಿಟ್ಟಿರ್ತೀರಿ. ನಾವು ಕಾಲ್ ಮಾಡಿರ್ತೀರಿ, ಇಲ್ಲಿ ಇಕ್ಬಿಟ್ಟು ಹೋಗಪ್ಪ ಅಂತೀರಿ. ನಮ್ಗೆ ಇನ್ನೊಂದು ಆರ್ಡ್ರ್ ಕೊಡಬೇಕು ಅಂತ ಟೆನ್ಷನ್ನಲ್ಲಿ ಇರ್ತೀರಿ. ಅದು 72ನಲ್ಲಿ ಏನು ಮಾಡ್ತೀವಿ, 71ಗೆ ಇಕ್ಬಿಟ್ಟಿರ್ತೀರಿ. ಬ್ಯಾಚ್ ಆರ್ಡರ್ ಇರುತ್ತಲ್ಲ ಸರ್, ಅದಕ್ಕೇನಾಗುತ್ತೆ, ಕನ್ಫ್ಯೂಸ್ ಆಗಿ ಇಲ್ಲಿ ಇಕ್ಬಿಟ್ಟು ಹೋಗ್ಬಿಡ್ತೀರಿ. ಆಮೇಲೆ ತಿರ್ಗಾ ಹೋದಾದ್ಮೇಲೆ ಅವ್ರು ಕಸ್ಟಮರ್ ಕಾಲ್ ಮಾಡೇ ಮಾಡ್ತಾರೆ, ನೀನು ಯಾವ ನಂಬರ್ಗಪ್ಪ ಇಕ್ಕಿದ್ಯಾ ಹಂಗೆ ಅಂದಾಗ. ಅವಾಗ ಮಿಸ್ಟೇಕ್ ಆದಾಗ ನಾವೇ ಒಪ್ಕೊತೀರಿ ಸರ್. ಕೆಲವ್ರು ಹಂಗಲ್ಲ, ಕರೆಕ್ಟಾಗಿ ಇಕ್ಕಿದ್ರು ಅವ್ರು ಎತ್ಕೊಂಡು ಒಳಗಡೆ ಇಕ್ಬಿಟ್ಟು ನೀನು ಇಕ್ಕೇ ಇಲ್ಲ ಅಂತಾರೆ. ನನಗೂ ಆ ಥರ ಆಗಿದೆ ಸರ್. CCTV ಕ್ಯಾಮ್ರಾ ತೆಗೆದು ನೋಡಾದ್ಮೇಲೆ ಕಸ್ಟಮರ್ ಹತ್ರನೇ ಇದೆ ಫುಡ್ಡು. ಸುಮ್ಮನೆ ಬ್ಲೇಮ್ ಮಾಡ್ತಾರೆ ಸರ್. ಎಲ್ಲ ಕಡೆನೂ ಅಷ್ಟೇ, ಬೇಕಂತ ನಾವು ಮಾಡಲ್ಲ. ಏನೋ ಒಂದು ಹೊಟ್ಟೆ ಹಸ್ಕೊಂಡು ಡ್ಯಾಮೇಜ್ ಆದರೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಕಸ್ಟಮರ್ಗೆ, ಈ ಥರ ನೀವೇ ಕಂಪ್ಲೇಂಟ್ ಮಾಡಿದ್ವಿ, ನಿಮ್ಮ ಎದುರುಗಡೆ ಇದ್ದೀವಿ, ಫುಡ್ ನೋಡ್ಕೊಳ್ಳಿ ತಗೊಳ್ಳಿ ಅಂತ ಹೇಳ್ತೀರಿ. ಕೆಲವ್ರು ಹಂಗೆ ಕೇಳಲ್ಲ, ತೊಗೊಂಡೋಗಲ್ಲ, ಏನೋ ನಿಂತ್ಕೊಂಡಿದ್ಯಾ ಇಲ್ಲಿ, ಕೊಡಿ 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 ಕೊಡಿ. ಇದು ಇಂಟ್ರೆಸ್ಟಿಂಗ್ ಇದೆ. ಏನೋ ಒಂದು ಸಿಚುವೇಶನ್ ಆಗಿತ್ತು. ಕಸ್ಟಮರು ನೋಟಿಫೈ ಮಾಡಿದ್ದಾರೆ, ಏನು, ಡೋಂಟ್ ರಿಂಗ್ ದ ಬೆಲ್, ಡೋಂಟ್ ಕಾಲ್, ಲೀವ್ ಇಟ್ ಅಟ್ ದ ಡೋರ್ ಸ್ಟೆಪ್. ಕಾಸ್ಮೆಟಿಕ್ಸು ಒಂದು 3 ಡಬ್ಬ ಈ ಥರದ್ದು. ಒಂದು ಕಾಸ್ಮೆಟಿಕ್ಸ್ ಎಲ್ಲ ಒಂದೊಂದು ಬಾಕ್ಸೇ 700, 800 ಇರುತ್ತೆ. ಪೀಸ್ ಚಿಕ್ಕದೇ ಇರುತ್ತೆ, ಬಟ್ ಜಾಸ್ತಿ ಕಾಸ್ಟ್ಲಿ ಇರುತ್ತೆ. ಬಾಗಿಲ ಹತ್ರ ಬಿಟ್ಬಿಟ್ಟು ಬಂದೆ. ಆಮೇಲೆ ಕಂಪ್ಲೇಂಟ್ ಕ್ಲೇಮ್ ಮಾಡಿದ್ದಾರೆ, ಏನಂತ, ಕೊಟ್ಟಿಲ್ಲ ಐಟಮು ಅಂತ. ಸೊ ಈಗ ನಾನು ಕಾಲ್ ಮಾಡಬಾರ್ದು ಅವ್ರಿಗೆ, ಮತ್ತು ಬಿಲ್ಲು ಮಾಡಬಾರ್ದು. ಐಟಮ್ ಲೀವ್ ಇಟ್ ಅಟ್ ದ ಡೋರ್ ಸ್ಟೆಪ್ಪು. ಈಗ ಅದು ಯಾರು ತೊಗೊಂಡೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಈಗ ನನಗೆ ಮಾತ್ರ ಗೊತ್ತು ನಾನು ಇಟ್ಟು ಬಂದಿದ್ದೀನಿ ಅಂತ. ಸ್ಟೋರಿಗೆ ಬಂದರೆ ಮ್ಯಾನೇಜರು ಫಸ್ಟ್ ಕಲ್ಪ್ರಿಟ್ ನೀವೇ ಅಂತ ಯೋಚನೆ ಮಾಡ್ತಾರೆ, ನೀನೇ ಎತ್ಕೊಂಡು ಹೋಗಿದ್ದೀಯಾ ಅಂತ. ನಾವು ಎತ್ಕೊಂಡು ಹೋಗಿಲ್ಲ ಅಂದ್ರೂ ಫಸ್ಟ್ ಪಾಯಿಂಟ್ ನಮ್ಮ ಮೇಲೆ ಇದಾಗೋದು. ಕಸ್ಟಮರ್ ಕೇರ್ ಅವರು ಹೇಳೋದು ನೀವೇ, ನಿಮ್ಮದೇ ಪ್ರಾಬ್ಲಮ್ ಇದು ಅಂತ. ಕಸ್ಟಮರು ಹಾಕಿರೋದು ನಾನು ಸಿಕ್ಕಿಲ್ಲ ಅಂತ. ಸೊ ಕಸ್ಟಮರ್ಸಲ್ಲೂ 420ಗಳಿದ್ದಾರೆ ಸರ್. ಕೆಲವರು ಏನು ಮಾಡ್ತಾರೆ, ತರಿಸಿ ಈ ಥರ ಫ್ರೀ ಮೆಟೀರಿಯಲ್ಸ್ಗೋಸ್ಕರ ಇಲ್ಲಿ ಬಾಗಿಲ ಹತ್ರ ಇಡ್ತೀವಿ. ಅದು ಕ್ಯಾಶ್ ಆನ್ ಡೆಲಿವರಿ ಇರುತ್ತಾ? ಇಲ್ಲ, ಆನ್ಲೈನ್ ಮಾಡಿರ್ತಾರೆ. ಈಗ ಅದೇನಾದ್ರೆ ಐಟಮ್ ಬಂದಿಲ್ಲ ಅಂತ ಕ್ಲೇಮ್ ಮಾಡಿದ್ರೆ ಮತ್ತೆ ರೀಫಂಡ್ ಆಗುತ್ತೆ. ಓಹೋ. ಸೊ ಕಸ್ಟಮರ್ಸು ಹಿಂಗೂ ಗಿಮಿಕ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಗ ಎಕ್ಸಾಂಪಲ್ ನಾನು 800, 1000, 1,500 ನನ್ನ ಜೀವನ ವೃತ್ತಿ ಏನಿದೆ ಫುಲ್ ಡೇ ಮಾಡಿರ್ತೀನಿ. ಪೆಟ್ರೋಲ್ ಹಾಕ್ಕೊಂಡು ಬೀದಿಲಿ ಸುತ್ತಿ ಬಿಸಿಲಲ್ಲಿ. ಈಗ ಈ ಕಲರ್ ಇದ್ದೀವಿ, ಆ್ಯಕ್ಚುಲ್ ಕಲರ್ ಇದ್ದಿದ್ದು ನಾನು. ಸೊ ಡಿಫ್ರೆನ್ಸ್ ಆಗಿರುತ್ತೆ. ಓಡಾಡಿ ಸುಸ್ತಾಗಿ ಊಟ ಮಾಡಿರ್ತೀವೋ ಇಲ್ಲೋ, ಇದೆಲ್ಲ ಮಾಡಿ 1,500, 2,000 ರೂಪಾಯಿ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ ಪಟಾರ್ ಅಂತ, ಫೈನ್ ಅಂತ. ಸೊ ಫುಲ್ ಡೇ ಆಫ್ ಎಫರ್ಟ್ ಒಂದೇ ಒಂದು ಸೆಕೆಂಡಲ್ಲಿ ಹಿಂಗೆ ಕಸ್ಟಮರ್ ತಿನ್ಕೊಂಡ್ಬಿಡ್ತಾರೆ. ಅದು ಕಸ್ಟಮರ್ಸ್ ಕಡೆಯಿಂದನೂ ಬೇಜಾರು ನಡೆಯುತ್ತೆ ಸರ್. ಅದು ಹೊಸ ಸಿಮ್ಗೆ 800ರಿಂದ 1000 ರೂಪಾಯಿ ಫ್ರೀ ಇರುತ್ತೆ ಸರ್. ಫಸ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಒಂದು ಕಸ್ಟಮರ್ ಹುಡುಗರು ಇರ್ತಾರೆ ಸರ್, ಅಫಿಷಿಯಲ್ ಆಗಿರೋರು ಇರ್ತಾರೆ. ಬಂದ್ಬಿಟ್ಟು ಆರ್ಡರ್ ತೊಗೊಂಬಂದ್ಮೇಲೆ ಇಲ್ಲಿದ್ದೀವಿ, ಈ ಕಡೆ ಇದ್ದೀವಿ ಬಾಪ ಅಂತಾರೆ. ಬಂದ್ಬಿಟ್ಟು ಫೇಕ್ ಆರ್ಡ್ರು ಅಂತಾರೆ. ಕ್ಯಾನ್ಸಲ್ ಮಾಡ್ತಾರೆ. ಸರ್ ಏನು ಕ್ಯಾನ್ಸಲ್, ನನಗೆ ಪೆನಾಲ್ಟಿ ಬೀಳುತ್ತೆ, ನಿಂಗೆ ಒಂದು 200 ರೂಪಾಯಿ ಕೊಡ್ತೀನಿ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗು ಅಂತಾರೆ. ಸರ್ ಅದು 200 ರೂಪಾಯಿ, 200 ರೂಪಾಯಿ ಆಚೆಗೋಸ್ಕರ ಪೆನಾಲ್ಟಿ ಅವ್ರಿಗೆ ಅನುಮಾನ ಬರುತ್ತೆ ಸರ್. ಅವ್ರಿಗೆ ಕಂಪ್ನಿಯವನಿಗೆ ಇವನೇ ಏನೋ ಮಾಡೋನು ಅಂದ್ಬಿಟ್ಟು ನಮಗೆ ಪೆನಾಲ್ಟಿ ಬಿದ್ದಿದೆ ಸರ್. ಆ ಥರ ಒಂದು ಸಿಮ್ ತಗೊಂಡು ಆ ಥರ. ನಿಮಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಡೆಲಿವರಿಲಿ? ಆಗಿದೆ ಸರ್. ಯಾವುದೋ ಒಂದು 2 ಹೇಳಿ ನೋಡೋಣ, ಗುಡ್ ಎಕ್ಸ್ಪೀರಿಯನ್ಸಸ್. ಅದೇ ಒಂದು ನೈಟ್ ಒಂದು 2 ಗಂಟೆಗೇನೋ ಹೋಗಿದ್ದೆ. ಪಾಪ ಅವರು ಒಳ್ಳೆ ಕಸ್ಟಮರ್ ಇದ್ದರು. ಫುಲ್ಲು ಫುಡ್ ಎಲ್ಲ ಇಸ್ಕೊಂಡ್ಗೇಶಿಂದ ಬೇಕಾದ್ರೆ ಆ ಫುಡ್ ನೀನೇ ಇಟ್ಕಪ್ಪ, ಹಸು ಹೋಗಿದ್ರೆ ತಿನ್ನು,
ಹಂಗೆ ಏಳ್ಗೇಶಿಂದ ಫುಡ್ಡು ಕೊಟ್ಗೇಶಿಂದ ಒಂದು 200 ರುಪೀಸ್ ಕ್ಯಾಶು ಕೊಟ್ಗೇಶಿಂದ 200 ಕಳಿಸಿದ್ರು. ರುಪೀಸ್ ಟಿಪ್ಸ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಫುಡ್ಡು ಕೊಟ್ಟಿದ್ದಾರೆ. ಅವಾಗ ಫುಲ್ಲು ಖುಷಿಯಾಗಿತ್ತು. ಆ ಥರ ಎಲ್ಲ ಯಾರೂ ಸಿಗಲ್ಲ. ಅಂದರೆ ಸ್ವಲ್ಪ ಜನ ಮಾತ್ರ ಇದ್ದಾರೆ, ಎಲ್ಲರೂ ಕೆಟ್ಟವ್ರು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜನ ಒಳ್ಳೆಯವರು ಇದ್ದಾರೆ. ಹಂಗಂತ ಎಲ್ಲರೂ ಒಳ್ಳೆಯವ್ರಂತ ನಂಬೋಕ್ಕೂ ಆಗಲ್ಲ ಇವಾಗ ಸರ್. ಇನ್ನು ಬೇರೆ ಯಾರಿಗಾನ ಇದೆಯಾ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್. ಸರ್ ಮುಸ್ಲಿಮ್ಸ್ ಅವರು ಒಳ್ಳೆ ಸರ್, ಅವ್ರು ನೋಡಿ ನಾನು ಖುಷಿ ಆಗ್ಬಿಟ್ಟೆ. ಎಲ್ಲರೂ ಇದೇ ಥರ ಇರಲ್ಲ, ಎಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ. ಏನಕ್ಕಪ್ಪ ಬರೋಕೋದೆ, ನನಗೆ ಫೋನ್ ಮಾಡೋರು ಬರ್ಬೇಕಂದ್ಬಿಟ್ಟು ಮೇಲೆ ಕರೆಸಿ 200 ರೂಪಾಯಿ ಕೊಟ್ಬಿಟ್ಟು ತಣ್ಣೀರು ತಗೊಂಬಂದು ಕೊಟ್ಟು ಖುಷಿಯಾದೆ ಸರ್ ನಾನು ಅವ್ರು ನೋಡ್ಬಿಟ್ಟು. ಅವ್ರು ಮತ್ತೆ ಜಯನಗರದಲ್ಲಿ ಒಬ್ಬರು ಅಂಕಲ್ ರೋಡಲ್ಲಿ ನಿಂತ್ಕೊಂಡವ್ರು, ನಾನು ಬರೋದು ಕಾಯ್ತವ್ರೆ, ಯಾರಪ್ಪ ಇವರು ಕಳ್ಳನ ಥರ ನಿಂತ್ಕೊಂಡವ್ರು ಅಂತ ನನಗೆ ಅನುಮಾನ ಆಯಿತು. ನೋಡಿದ್ರೆ ಅವರು ಟಿಪ್ಸ್ ಕೊಟ್ಬಿಟ್ಟವ್ರು ಸರ್, ನನಗೆ 250 ಟಿಪ್ಸ್ ಕೊಟ್ಟು ಖುಷಿಯಾಗಿ ಕಳ್ಸರ್ ಸರ್. ನನಗೆ ಆಚೆನೇ ಬಂದು ನಿಂತ್ಕೊಂಡಿದ್ರು. ಒಬ್ಬೊಬ್ಬ ಕಸ್ಟಮರ್ ಆಚೆನೂ ಬರಲ್ಲ ಸರ್, ಅವ್ರನ್ನ ನಾವು ಹುಡುಕಾಡ್ಬೇಕು. ನಾವು ಎಲ್ಲಿಂದನೋ ಬಂದಿರ್ತೀವಿ, ನೈಟು ಹೊರಗಡೆ ಬಂದರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ ಸರ್. ನಮಗೋಸ್ಕರ ಅವ್ರು ಕಾಯ್ತಾ ಇದ್ರು ಬಂದು. ವಿಷಯ ಮಾತಾಡಿದ್ದು ಒಂದೇ ಒಂದು, ಅಂದರೆ ಅವರೇ ಆಚೆ ಬಂದ್ಬಿಟ್ಟು ಈಸ್ಕೊಳ್ಳೋದು, ಅವ್ರಿಗೇನಾರು ಒಂದು ಆಫರ್ ಮಾಡೋದು, ಅಷ್ಟರಲ್ಲೇ ಇಷ್ಟೊಂದು ಸಂತೋಷ ಕೊಡ್ತೀವಿ. ಅಂದರೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಆರ್ಡ್ರ್ ಮಾಡೋರು ಇಷ್ಟೇ ಚಿಕ್ಕದು ಮಾಡಿದ್ರೆ ಎಷ್ಟು ಖುಷಿ ಕೊಟ್ಟು. ಸ್ವಲ್ಪ ಖುಷಿಯಿಂದ ಸರ್, ಅವರು ಏನು ಹೇಳ್ದೆ ಅಲ್ಲ ಬರೋ ಒಂದು ಟ್ಯಾಂಕ್ಸ್ ಹೇಳ್ಕೊಟ್ಟು ಅಷ್ಟೇ ಸಾಕು ಸರ್ ನಮಗೆ. ಅಂದರೆ ಏನಾಗ್ಬಿಟ್ಟಿರುತ್ತೆ ನಿಮ್ಗಳಿಗೆ ಪ್ರಾಬ್ಲಿ ಏನಾಗಿರುತ್ತೆ, ಇದು ಮೇಯ್ನ್ ಕೆಲಸ ಅಲ್ಲ, ಇದು ಯಾರು ಇಷ್ಟಪಟ್ಟು ಮಾಡೋ ಕೆಲಸ ಅಲ್ಲ, ಇದು ಚಾಯ್ಸ್ ಇಲ್ಲ, ಬದುಕಿಗೆ ಒಂದು ದಾರಿ. ಸೊ ಈ ಕೆಲಸ ಮಾಡೋದು ನಿಮಗೆ ಒಳಗಡೆ ಒಂದಷ್ಟು ಫ್ರಸ್ಟ್ರೇಷನ್ಗಳು, ಗೊಂದಲಗಳು, ಒದ್ದಾಟಗಳು ಇರುವಾಗ ಇನ್ನು ನಾವು ತಗೊಳ್ಳೋರು ಆ ಥರ ಮುಖ ಇಟ್ಕೊಂಡು ಆ ಥರ ಟ್ರೀಟ್ ಮಾಡಿಬಿಟ್ಟಾಗ ಕಾನ್ಫಿಡೆನ್ಸೇ ಬಿದ್ದೋಗ್ಬಿಡುತ್ತಲ್ಲ. ಸೊ ಕಾನ್ಫಿಡೆನ್ಸ್ ಬೀಳಿಸ್ಬಾರ್ದು. ಬೇಸಿಕಲಿ ಏನಂದರೆ ಮನುಷ್ಯನ ಕಾನ್ಫಿಡೆನ್ಸ್ನ ಅವನು ಬೀಳಿಸ್ಕೋಬಾರ್ದು, ಎದುರುಗಡೆ ಇರೋನು ಅದನ್ನು ಬೀಳಿಸ್ಬಾರ್ದು. ನೀವು ಯಾರು ನಾನು ಡೆಲಿವರಿ ಬಾಯ್ ಆಗಬೇಕು, ನಾನು ಇದನ್ನೇ ಮಾಡಬೇಕು ಅಲ್ಲ, ಇದು ಜೀವನದ ಒಂದು ಪರಿಸ್ಥಿತಿ, ಒಂದು ಘಟ್ಟ, ಒಂದು ಜವಾಬ್ದಾರಿ, ಮನೆ ಕಮಿಟ್ಮೆಂಟು, ಇನ್ನೊಂದು ಮತ್ತೊಂದು. ಸೊ ಈ ಟೈಮಲ್ಲಿ ನಿಮ್ಗಳಿಗೂ ಸಾವಿರಾರು ಥರ ತಲೆಯಲ್ಲಿ ಓಡ್ತಿರುತ್ತಲ್ಲ, ಆದಷ್ಟು ಬೇಗ ನಾನು ಅಂದ್ಕೊಂಡಿದ್ದು ಸಾಧಿಸ್ಬೇಕು, ನನ್ನ ಗುರಿಗೆ ಹೋಗ್ಬೇಕು, ನನ್ನ ಅಚೀವ್ಮೆಂಟ್ ಮಾಡಬೇಕು. ಬೇರೆ ಕೆಲಸಕ್ಕೆ ಆ ಕೆಲಸಕ್ಕೆ ಹೋದರೆ ಮುಟ್ಟಲ್ಲ, ಮೈಯೆಲ್ಲ ಕೈಯೆಲ್ಲ ಧೂಳು ಅಂದ್ಬಿಟ್ಟು ನಾವು ಈ ಕೆಲಸಕ್ಕೆ ಬಂದಿರೋ ಸರ್. ಏನೋ ಒಂದು ದುಡಿಬೋದು, ಒಂದು ಕಷ್ಟ ಬಿದ್ದರೆ ದುಡಿಬೋದು ಅಂದ್ಬಿಟ್ಟು ಇದರಲ್ಲಿ ಬಂದಿರೋ ಸರ್. ಎಷ್ಟು ತುಂಬ ಕೆಲಸ ಮಾಡಿದ್ದೀವಿ ಸರ್ ನಾವು, 2nd ಇಯರ್ ಕಂಪ್ಲೀಟ್ ಮಾಡಿದ್ದೀವಿ. ಈ ಕೆಲಸಲ್ಲಿ ಒಂದು ನಿಯತ್ತಿದೆ ಸರ್, ಒಂದು ಗೌರವ ಇದೆ ಅಂದ್ಬಿಟ್ಟು ಮಾಡ್ತೀವಿ. ಬಟ್ ಅವ್ರು ನಮ್ಗೆ ಗೌರವ ಕೊಟ್ಟರೆ ನಮ್ಗೆ ಈಗ ಏನು ಗೊತ್ತಾ, ಗೌರವ ಅನ್ನೋದು ಹೆಂಗೆ ಆಯ್ತು ನೋಡಿ. ಈಗ ನೀವು ಮಾಡ್ತಾ ಇರೋದು ಗೌರವ ಅನ್ನೋದು ಕೆಲಸನೇ. ಇನ್ನೊಬ್ರು ಕೊಟ್ಟ ತಕ್ಷಣ ಈ ಕೆಲಸಕ್ಕೆ ಗೌರವ ಬರಲ್ಲ, ನೀವು ಅದನ್ನು ಗೌರವದಿಂದ ಮಾಡ್ತಾ ಇರೋದ್ರಿಂದ ಆ ಕೆಲಸಕ್ಕೆ ಗೌರವ. ಈಗ ನಾನು ನಿಮಗೆ ಮರ್ಯಾದೆ ಕೊಟ್ಟ ತಕ್ಷಣ ಈ ಕೆಲಸಕ್ಕೆ ನಿಮಗೆ ಗೌರವ ಬಂದಿದ್ದಲ್ಲ. ನೀವು ಆಲ್ರೆಡಿ ಗೌರವಾನ್ವಿತವಾಗಿ ನಡ್ಕೋತಾ ಇದ್ದೀರಾ, ನಿಮ್ಮ ಡ್ಯೂಟಿನ ಆನೆಸ್ಟಾಗಿ ಮಾಡ್ತಾ ಇದ್ದೀರಾ, ಅಲ್ಲೇ ನಿಮಗೆ ಗೌರವ ಬಂದಾಯಿತು, ನೀವು ಮಾಡ್ತಿರೋ ಕೆಲಸಕ್ಕೂ ಗೌರವ ಬಂದಾಯಿತು. ನಮ್ಮದು ಒಂದು ಥರ್ಡ್ ಆಪ್ಷನ್, ನಾವುಗಳು 3ನೇ ವ್ಯಕ್ತಿಗಳು. ನಾವು ಗೌರವ ಕೊಡ್ದಿದ್ದ ತಕ್ಷಣ ನಿಮ್ಮ ಗೌರವ ಏನು ಇಳಿಯಲ್ಲ, ನಾವು ಕೊಟ್ಟ ತಕ್ಷಣ ನಿಮ್ಮ ಗೌರವ ಇರಲ್ಲ. ನಿಮ್ಮ ಗೌರವ ನೀವೇ ಕಾಪಾಡ್ಕೊಂಡು ಆಗಿದೆ. ಸೊ ಬಂದು ನಿಮ್ಮ ಕೆಲಸ, ನಿಮ್ಮ ಗುರಿನೆಲ್ಲ ಸಾಧಿಸೋಕ್ಕೆ ಆ ಗುರಿನ ಲೈಟಾಗಿ ಪಕ್ಕಕ್ಕಿಟ್ಟು ಮನೆಗೋಸ್ಕರ, ಕಮಿಟ್ಮೆಂಟ್ಗೋಸ್ಕರ ಬಂದು ದುಡಿತಾ ಅವ್ರವ್ರ ಟೈಮ್ಗೆ ಅವ್ರವ್ರ ಇಷ್ಟದ ಊಟನ, ಬಿಸಿಲೋ ಮಳೆನೋ ಇನ್ನೊಂದೋ ಟ್ರಾಫಿಕ್ಕೋ ಇಲ್ಲದೆ ತೊಗೊಂಡೋಗಿ ಕೊಡ್ತಾ ಇದ್ದೀರಲ್ಲ, ಆಲ್ರೆಡಿ ನೀವು ನಿಮ್ಮ ಬದುಕಿಗೆ ಯಾರ ಮುಂದೆನೂ ಕೈ ಚಾಚ್ತಾ ಇಲ್ಲ, ಯಾರು ತಲೆ ಹೊಡಿತಾ ಇಲ್ಲ. ಸೊ ಆಲ್ರೆಡಿ ನೀವು ಗೌರವ ನಿಮ್ಮ ಬದುಕಿಗೆ ಈ ಕೆಲಸಕ್ಕೆ ತಂದಾಗಿದೆ. ನಾವು ಕೊಟ್ಟರೆ ಅದೊಂದು ಚಿಕ್ಕ ಟಿಪ್ಸ್ ಅನ್ಕೋಬೇಕು ಅಷ್ಟೇ ವಿನಃ ನಮ್ಮಿಂದ ನಿಮ್ಗೆ ಗೌರವ ಬರುತ್ತೆ ಅನ್ನೋದು ಸುಳ್ಳು. ನಿಮ್ಗೆ ಆಲ್ರೆಡಿ ಗೌರವ ಇದೆ, ನೀವು ಗೌರವಯುತ ಮಾಡ್ತಾ ಇದ್ದೀರಾ, ಅದನ್ನೇ ನೀವು ನಂಬಿ. ನಿಮ್ಮ ಗೌರವನ ಇನ್ನೊಬ್ರು ಕೊಡೋಕ್ಕಾಗಲ್ಲ, ಅದು ನೀವು ಪಡ್ಕೊಂಡು ಆಗಿದೆ ಅದು. ಸೊ ನಿಮ್ಮನ್ನು ನೀವೇ ಫಸ್ಟ್ ಗೌರವಿಸ್ಕೋಬೇಕು. ಮೊದಲು ನಾವು ನಮ್ಮನ್ನು ಗೌರವಿಸ್ಕೋಬೇಕು. ಸೆಲ್ಫ್ ರೆಸ್ಪೆಕ್ಟೇ ದೊಡ್ಡದು, ಆತ್ಮಾಭಿಮಾನದಕ್ಕಿಂತ ದೊಡ್ಡದು ಯಾವುದಿಲ್ಲ. ಒಂದು ಟಿಪ್ಸು ಒಂದು 2000 ರೂಪಾಯಿ ಕೊಟ್ಬಿಟ್ಟು ಏನಾರು ಬಾಯಿ ಬಂದಂಗೆ ಅಂದ್ಬಿಟ್ರೆ 2000 ಮುಟ್ಟಕ್ಕೆ ಮನ್ಸು ಬರುತ್ತಾ? ಬರಲ್ಲ. ಅದೇ 1 ರೂಪಾಯಿ ಕೊಡೋದೇ ಬರೋಲ್ಲ, ಥ್ಯಾಂಕ್ಸ್ ಅಪ್ಪ ಅಂದರೆ ಆ 2000ಕ್ಕಿಂತ ಥ್ಯಾಂಕ್ಸ್ ದೊಡ್ಡದು. ಸೊ ನಿಮ್ಮ ಗೌರವನ ಡಿಸೈಡ್ ಮಾಡ್ಕೊಳ್ಳೋದು ನೀವು, ನಿಮ್ಮ ಕೆಲಸನೇ ಹೊರತು ನಮ್ಮಂಥ ಕಸ್ಟಮರ್ಸು ಅದೊಂದು ನೆಪ. ಕೆಲವು ಸತಿ ಖುಷಿ ಆಗ್ಬೋದು, ಕೆಲವು ಸತಿ ಬೇಜಾರಾಗ್ಬೋದು, ಜಾಸ್ತಿನೇ ಬೇಜಾರಾಗ್ಬೋದು. ಯಾವತ್ತೂ ತಲೆ ಕೆಡಿಸ್ಕೊಬೇಡಿ. ನೀವು ಬದುಕ್ತಾ ಇರೋದೇ ಗೌರವಾನ್ವಿತವಾಗಿ. ಯಾರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡ್ತಾರೋ, ನಿಮ್ಮ ಥರ 12 ಅವರ್ ಮಳೆ ಇರೆಸ್ಪೆಕ್ಟಿವ್ ಆಫ್ ಮಳೆ ಬಿಸಿಲು ತಗೊಂಬಂದು ಕೊಡ್ತಾರೋ, ಅದಕ್ಕಿಂತ ದೊಡ್ಡ ಗೌರವ ನನಗೆ ಗೊತ್ತಿರಂಗೆ ಇನ್ನು ಯಾವುದು ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ ಸರ್. ನಾವು ಗೊತ್ತು, ಎಲ್ಲ ನಾನು ನೋಡಿದ್ದೀನಿ. ಸುಮ್ಮನೆ ಫೋನ್ ಮಾಡ್ತಾ ಇರ್ತಾರೆ ಸರ್, ಬರ್ತಾವ್ರೆ. ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ. ಹೆಂಗಾಗಬೇಕು ಗೊತ್ತಾ, ಇದು ಈಗ ನಿಮ್ಗೇನೋ ಒಂದು ಅವಮಾನ ಆಯಿತೋ, ಪ್ರಾಬ್ಲಮ್ ಆಯಿತು, ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಹಂಚ್ಕೊಂಡಾಗ
ಅವ್ರು ನಿಮಗೆ ಧೈರ್ಯ ತುಂಬಿ ಗೌರವ ಕೊಟ್ಟರೆ ಸಾಕು. ನಿಮಗೆ ನೀವು ಗೌರವ ಕೊಟ್ಕೊಂಡು ಹೋಗ್ತಾ ಇದ್ರೆ ಅದೇ ಫೋರ್ಸು. ನಮ್ದೆಲ್ಲ ಏನಂದರೆ ಒಂದು ಆ್ಯಡ್ ಆನ್ ಅಂತೀವಲ್ಲ, ಒಂದು ನಮ್ಮಿಂದ ನಿಮಗೆ ಗೌರವ ಬರುತ್ತೆ ಅಂತ ನಾನು ನಂಬೋದಿಲ್ಲ. ನಿಮಗೆ ಆಲ್ರೆಡಿ ಗೌರವ ಇದೆ, ನೀವು ಸಂಪಾದಿಸ್ಕೊಂಡಿದ್ದೀರಾ. ನೀವು ಸಮಾಧಾನ ಮಾಡ್ಕೋತೀರಲ್ಲ. ಒಬ್ರು ಹೇಳಿದಾಗ ಒಬ್ರು ಯಾರೋ ಒಳ್ಳೆ ಕಸ್ಟಮರ್ ಸಿಕ್ಕಿದ್ದು ಹೇಳ್ತಾರೆ, ಅದೆಲ್ಲ ಆಗತ್ತೆ.